ಮನಸ್ಸಿನ ಕಲಿಕೆಗೆ ಸ್ವಾಗತ. ಇವತ್ತು ನಾವು ಒಂದು ಸಿಂಹದ ಕತೆ ಕೇಳೋಣ. ಒಂದು ದಷ್ಟಪುಷ್ಟವಾದ ಸಿಂಹ ಇತ್ತು. ಎಷ್ಟು ಮಟ್ಟಕ್ಕೆ ದಷ್ಟಪುಷ್ಟವಾಗಿತ್ತು, ಎಷ್ಟು ಸ್ಟ್ರಾಂಗ್ ಆಗಿತ್ತು, ಎಷ್ಟು ಬಲಿಷ್ಠವಾಗಿತ್ತು ಅಂದ್ರೆ ಯಾವುದೇ ಪ್ರಾಣಿ ಕೂಡ ಅದರ ಹತ್ರ ಹೋಗಕ್ಕೆ ತುಂಬಾ ಹೆದರ್ಕೊಳ್ತಾ ಇತ್ತಂತೆ. ಹೀಗಿರ್ಬೇಕಾದ್ರೆ ಒಂದು ದಿನ ಸಿಂಹ ಮಲಗಿತ್ತಂತೆ. ಸೊ ಬೇಟೆಗೆ ಹೋಗಲ್ವಾ ಅಂತ ಕೇಳಿದಕ್ಕೆ, ಇವತ್ತೊಂದಿನ ನಾನು ಮಲ್ಕೊಂತೀನಿ, ನಾಳೆಯಿಂದ ಬೇಟೆ ಮಾಡ್ತೀನಿ ಅಂತ ಹೇಳ್ತಂತೆ. ಹಾಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಬಂದ್ ಕೇಳಿದಾಗ, ಇಲ್ಲ ಇವತ್ತು ನನಗೇನು ಹಶ್ವಾಗ್ತಾ ಇಲ್ಲ, ನಾನು ಇನ್ನೊಂದಿನ ಬೇಟೆ ಮಾಡ್ತೀನಿ, ನಾಳೆ ಬೇಟೆ ಆಗ್ತೀನಿ ಅಂತ ಹೇಳ್ತಂತೆ. ಹೀಗೆ ಕಳೆದು ಒಂದು ವಾರ ಆಯ್ತಂತೆ. ಒಂದು ವಾರಕ್ಕೆ ಅದರ ಅದೃಷ್ಟಕ್ಕೆ ಜಿಂಕೆ ಬಂದು ಅದರ ಮುಂದೆನೆ ಸತ್ತು ಹೋಯ್ತಂತೆ. ಅದನ್ನೇ ತಿಂದು ಇನ್ನೂ ಒಂದು ವಾರ ಹಾಗೆ ಮಲಗಿತ್ತಂತೆ. ಹೀಗಿರ್ಬೇಕಾದ್ರೆ ಅದು ಮಲ್ಗೋದನ್ನೇ ಅಭ್ಯಾಸ ಮಾಡ್ಕೊಂಡು ಮಲ್ಗೋದ್ರಲ್ಲೇ ತುಂಬಾ ಖುಷಿ ಕೊಂಡು ಅದೇನ್ ಮಾಡ್ತು, ಮಲ್ಕೊಳ್ತಾನೆ ಇದ್ದು ಹೀಗೆ ಹಸ್ಕೊಂಡು ಒಂದು ದಿನ ಪ್ರಾಣನೇ ಬಿಟ್ಬಿಡ್ತಂತೆ. ಸಿಂಹ ಬಲಿಷ್ಠವಾದ ಪ್ರಾಣಿ, ಆದ್ರೆ ಸಾವಾಗಿದ್ದು ಯಾಕೆ? ಅದರ ಸೋಂಬೇರಿತನದಿಂದ. ಒಂದು ದಿನದ ಕೆಟ್ಟ ಅಭ್ಯಾಸ ಅದನ್ನೇನ್ ಮಾಡ್ತು, ಅದನ್ನೇ ಕಂಟಿನ್ಯೂ ಆಗ್ತಾ ಹೋಯ್ತು. ಈಗ ನಾವು ಈ ವಿಷಯನ ತುಂಬಾ ಮಾಡ್ತೀವಿ. ಮಗು ತುಂಬಾ ರಚ್ಚ ಹಿಡಿತಾ ಇದೆ ಅಂತ ಅಂದ್ರೆ ಏನ್ ಮಾಡ್ತೀವಿ, ಒಂದು ದಿನ ಮೊಬೈಲ್ ಕೊಡ್ತೀವಿ, 2 ದಿನ ಕೊಡ್ತೀವಿ, ನಮ್ಮ ಮಗು ಅದಕ್ಕೆ ಅಡಿಕ್ಟ್ ಆಗ್ಬಿಡತ್ತೆ. ಮಕ್ಳ ವಿಷಯ ಬಿಡಿ, ನಮ್ ವಿಷಯನೇ ತಗೊಳ್ಳಿ. ರೀಲ್ಸ್ ನೋಡ್ತಿರ್ತೀವಿ, ಶಾರ್ಟ್ಸ್ ನೋಡ್ತಿರ್ತೀವಿ, ಒಂದ್ 5 ನಿಮಿಷ ಅಂತ ನೋಡ್ತೀವಿ, ಅರ್ಧ ಗಂಟೆ ಅಂತ ನೋಡ್ತೀವಿ, 1 ಗಂಟೆ ನೋಡ್ತೀವಿ. ಅದ್ರ ಬದಲು ನೀವು ಅದನ್ನ ವಾಕ್ ಮಾಡ್ಬೋದು, ಅಥವಾ ಏನೋ ಒಂದು ಆಕ್ಟಿವಿಟಿ ನಿಮ್ಗೆ ಖುಷಿ ಅಂತ ಕೊಡೋದು, ಹಾಡು ಹೇಳ್ಬೋದು, ಡ್ರಾಯಿಂಗ್ ಮಾಡ್ಬೋದು. ಈ ತರ ವಿಷಯಗಳನ್ನ ನೀವು ಮಾಡಿದ್ರೆ ನಿಮ್ಮ ಮಕ್ಕಳು ಅದನ್ನ ನೋಡಿ ಕಲಿತಾರೆ. ನೀವೇ ಮೊಬೈಲ್ ಇಟ್ಕೊಂಡ್ರೆ ಮಕ್ಕಳು ಕೂಡ ಮೊಬೈಲ್ ಇಡ್ತಾರೆ. ಆದಷ್ಟು ಮೊಬೈಲ್ ಯೂಸ್ ಮಾಡೋದನ್ನ ನೀವು ಕಡಿಮೆ ಮಾಡಿ, ಹಾಗೆ ನಿಮ್ಮ ಮಕ್ಕಳು ಕೂಡ ಕಡಿಮೆ ಯೂಸ್ ಮಾಡ್ತಾರೆ. ಸೊ ಚಿಕ್ಕ ಮಕ್ಕಳಿಗೆ, ಈಗ ನಾನು ತುಂಬಾ ನೋಡ್ತಾ ಇದ್ದೀನಿ, ಚಿಕ್ಕ ಮಕ್ಕಳಿಗೆ ಸ್ಕ್ರೀನ್ ಶಾಟ್ ಮೊಬೈಲ್, ದೊಡ್ಡ ಮೊಬೈಲ್, ಐಫೋನ್ ಆ ತರದೆಲ್ಲ ಕೊಡ್ಸೋ ಬದಲು ನೀವು ಮಕ್ಳ ಜೊತೆ ಆಟ ಆಡಿದ್ರೆ ಮಕ್ಳಿಗೂ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಆಡ್ದಂಗ ಆಗತ್ತೆ, ಮಕ್ಳಿಗೂ ಖುಷಿ ಆಗತ್ತೆ, ಮಕ್ಳಿಗೆ ಫಿಸಿಕಲ್, ಎಮೋಷನಲ್, ಆಮೇಲೆ ಮೆಂಟಲ್ ಡೆವಲಪ್ಮೆಂಟ್ ಗೆ ಹೆಲ್ಪ್ ಆಗತ್ತೆ. ಸೊ ಯಾವ್ದೋ ಒಂದು ಕೋರ್ಸ್ ಸೇರ್ಸೋದ್ರಿಂದ ಆಗ್ಲಿ, ಯಾವ್ದೋ ಒಂದು ದುಡ್ಡು ಕೊಟ್ಬಿಟ್ಟು ಯಾವ್ದೋ ಒಂದು ಹೈಫೈ ಕಾಲೇಜ್ ಅಲ್ಲಿ ಅಥವಾ ಸ್ಕೂಲಲ್ಲಿ ಅಡ್ಮಿಷನ್ ಮಾಡೋದ್ರಿಂದ ಮಕ್ಳದು ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗಲ್ಲ. ತಾಯಿ ತಂದೆಯಾಗಿ ನೀವು ಎಷ್ಟು ಮಟ್ಟಿಗೆ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅನ್ನೋದು ಮುಖ್ಯ ಆಗತ್ತೆ. ಸೊ ಯಾವುದೇ ಒಂದು ಕೆಟ್ಟ ಅಭ್ಯಾಸನ 1 ದಿನ ಮಾಡಿದ್ರೆ 2 ದಿನ ಮಾಡಿದ್ರೆ ಓಕೆ, ಅದನ್ನೇ ರೂಢಿಗಡಿಸ್ಕೊಳ್ಬೇಡಿ. ಯಾವ್ದನ್ನೇ ಆದ್ರೂ ಅತಿ ಆದೊಡೆ ಅಮೃತ ವಿಷ. ಸೊ ಏನ್ ಹೇಳ್ತೀವಿ ಅಂದ್ರೆ, ಅಮೃತ ಕೂಡ ಜಾಸ್ತಿ ನಾವು ಅದನ್ನ ತಗೊಳ್ತಾ ಇದ್ರೆ ವಿಷ ಆಗತ್ತೆ. ಫಾರ್ ಎಕ್ಸಾಂಪಲ್, ತುಂಬಾ ಡಯಟ್ ಮಾಡಿದ್ರೆ ಒಳ್ಳೇದಲ್ಲ. ಹೆಲ್ತ್ ಫಿಟ್ನೆಸ್ ಇರ್ಬೇಕು, ಫಿಟ್ನೆಸ್ ಫ್ರೀಕ್ ಇರಬೇಕು. ಎಕ್ಸ್ಟ್ರೀಮ್ ಫಿಟ್ನೆಸ್ ಆದ್ರೆ ಅದರಿಂದನೂ ಪ್ರಾಣ ಕಳ್ಕೊಂಡವ್ರು ತುಂಬಾ ಜನ ಇದ್ದಾರೆ. ಸೊ ಯಾವುದೇ ವಿಷಯ ಆದ್ರೂ ಸರಿ, ಇಡೀ ಮಿತಿಯಲ್ಲಿ ಇರಬೇಕು. ಎಲ್ಲಿ ನಾವು ನಿಲ್ಲಿಸಬೇಕು, ಎಲ್ಲಿ ನಾವು ಶುರು ಮಾಡಬೇಕು ಅನ್ನೋ ಬುದ್ಧಿ ನಮಗಿರ್ಬೇಕು. ಎಲ್ಲ ಮಾಡ್ತೀರಾ ಅಲ್ವಾ? ಥ್ಯಾಂಕ್ ಯು ಸೋ ಮಚ್.